ಬಿಎಸ್ವೈ ಅದೇಗೆ ಬ್ಯಾಟ್ ಬೀಸ್ತಾರೆ. ಸಚಿವ ಸಂಪುಟ ರಚನೆ ತಡವಾದ್ರೆ ಏನೆಲ್ಲ ಎಡವಟ್ಟು ನಡೆದು ಹೋಗುತ್ತೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಸಂಪುಟ ರಚನೆ ಬಿಎಸ್ವೈ ಮುಂದಿರೋ ಅತಿ ದೊಡ್ಡ ಸವಾಲು. ಇರೋದು ಕೇವಲ 33 ಸಚಿವ ಸ್ಥಾನಗಳು. ಆದ್ರೆ ಬಿಜೆಪಿಯಲ್ಲೇ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಇದರ ಜೊತೆಗೆ ಅನರ್ಹ ಶಾಸಕರು ಕೋರ್ಟ್ ಮತ್ತು ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಅವರಿಗೂ ಸಚಿವ ಸ್ಥಾನ ಬಿಟ್ಕೊಡ್ಲೇಬೇಕು. ಹಾಗೊಮ್ಮೆ ಅತೃಪ್ತರಿಗೆ ಸಚಿವ ಸ್ಥಾನ ಬಿಟ್ಕೊಟ್ರೆ ಪಕ್ಷದಲ್ಲಿ ಭಿನ್ನಮತ ಭುಗಿಲೇಳೋ ಪರಿಸ್ಥಿತಿ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಇಂಥ ಸಮಸ್ಯೆಯನ್ನ ಬಿಎಸ್ವೈ ಅದೇಗೆ ನಿಭಾಯಿಸ್ತಾರೆ? ದಿಲ್ಲಿ ನಾಯಕರ ಮನವೊಲಿಸಿ 17 ಅತೃಪ್ತರಲ್ಲಿ ಕನಿಷ್ಠ 11 ಮಂದಿಗೆ ಹೇಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಬಿಎಸ್ವೈ ಸಿಎಂ ಆಗಿ 1 ವಾರ ಕಳೆದ್ರು ಇದುವರೆಗೂ ಸಂಪುಟ ರಚನೆ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರೋ ಸಿದ್ದರಾಮಯ್ಯ ಬಿಎಸ್ವೈ ಮೇಲೆ ಮುಗಿಬಿದ್ದಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಇದ್ದ ಅವಸರ ಸಂಪುಟ ವಿಸ್ತರಣೆಗ್ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ತಾಂಡವವಾಡ್ತಿದೆ. ಆದ್ರೆ ಯಾವ ಇಲಾಖೆಯಲ್ಲೂ ಸಚಿವರಿಲ್ಲ. ಇದೇನು ಪ್ರಜಾಪ್ರಭುತ್ವವೋ ಏಕಚಕ್ರಾಧಿಪತ್ಯವೋ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಒಂದೇ ಕಲ್ಲಲ್ಲಿ ಅತೃಪ್ತರು ಮತ್ತು ಬಿಎಸ್ವೈರನ್ನ ಹೊಡೆಯೋ ತಂತ್ರ ಹೆಣೆದಿದ್ದಾರೆ ಸಿದ್ದರಾಮಯ್ಯ. ಇನ್ನ ತ್ರಿಶಂಕು ಸ್ಥಿತಿಯಲ್ಲಿರೋ ಅತೃಪ್ತರು ಮಂತ್ರಿ ಪಟ್ಟ ಸಿಗುತ್ತೋ ಇಲ್ವೋ, ಬಿಜೆಪಿ ತಮ್ಮನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿದ್ದಾರೆ. ಇಂಥ ಗೊಂದಲ ಆತಂಕದ ಸ್ಥಿತಿಯಲ್ಲಿರೋ ಬಹುತೇಕ ಅತೃಪ್ತ ಶಾಸಕರು ಉಪಚುನಾವಣೆ ನಡೆದರೆ ಸ್ಪರ್ಧಿಸೋದು ಅನುಮಾನ ಎನ್ನಲಾಗುತ್ತಿದೆ. ಒಂದೊಮ್ಮೆ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದ್ರು ಜನ ಮತ್ತೆ ನಮ್ಮನ್ನ ಕೈ ಹಿಡಿತಾರಾ ಅನ್ನೋ ಗೊಂದಲದಲ್ಲಿದ್ದಾರೆ. ಹೀಗಾಗಿ ತಾವೇ ಅಖಾಡಕ್ಕೆ ಇಳಿಯೋ ಬದಲು ತಮ್ಮ ಪುತ್ರರನ್ನ ಅಖಾಡಕ್ಕಿಳಿಸೋ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಅದೇನೇ ಇರ್ಲಿ, ಬಿಎಸ್ವೈ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸೋಕೆ ಅತ್ತ ಬಿಎಸ್ವೈ ಆಪ್ತರು, ಇತ್ತ ಅತೃಪ್ತ ಶಾಸಕರು ತೆರೆಮರೆಯಲ್ಲಿ ಯತ್ನಿಸುತ್ತಲೇ ಇದ್ದಾರೆ. ಆದ್ರೆ ಕೊನೆಗೆ ಯಾರಿಗೆ ಒಲಿಯುತ್ತೆ ಮಿನಿಸ್ಟರ್ ಹುದ್ದೆ ಅನ್ನೋದೇ ಸದ್ಯದ ಕುತೂಹಲ. ಹೀಗೆ ಹೇಳ್ತಾ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ. ಮತ್ತೆ ಇದರಲ್ಲಿ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ.